ಏನಿದೆ ಹಿಂದ್ಗಡೆ ಇರೋದು? ಇದಾ ಚಿಮ್ನಿ. ಇದು ಏನು ಅಂದರೆ ನಾವು ಇಲ್ಲಿ ಉಳ್ಕೊಂಡಾಗ ನಮಗೆ ಸ್ನಾನ ಮಾಡೋಕ್ಕೆ ಬಿಸಿನೀರು ಬೇಕಲ್ವಾ, ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೀವಿ. ಇದು ಚಕ್ಕೆ ಬಾಯ್ಲರ್ ಅಂತಾರೆ, ಗುಜರಾತ್ ಬಾಯ್ಲರ್ ಅಂತಾರೆ. ಇದೇನು ಅಂದರೆ ನೀವು ನಿಮ್ಮ ತೋಟದ ವೇಸ್ಟ್, ಒಣಗಿರೋ ವೇಸ್ಟ್ ಏನು ಹಾಕಿದ್ರೂ ನೀರು ಕಾಯುತ್ತೆ. 2 ಕಾಯಿ ಚಿಪ್ಪು ಹಾಕಿದ್ರೆ ಅಥವಾ ಕಾಯಿ ಮೊಟ್ಟೆ ಹಾಕಿದ್ರೆ ಇಬ್ಬರು ಆರಾಮಾಗಿ ಸ್ನಾನ ಮಾಡ್ಬೋದು. ಇಲ್ಲಿಂದ ನೀರು ಕಾಯ್ದು ಬಿಸಿ ನೀರು ಸೀದಾ ನಿಮಗೆ ಒಳಗೆ ಬರುತ್ತೆ. ಕಾಯಿ ಚಿಪ್ಪು ಎಲ್ಲ ಹಾಕೋದು? ಕಾಯಿ ಚಿಪ್ಪು ಇಲ್ಲಿ ಹಾಕೋದಕ್ಕೆ ಜಾಗ ಇದೆ ನೋಡಿ. ಓ ಇಷ್ಟನಾ? ಹಾಂ ಇಷ್ಟೇ. ಇದಕ್ಕೊಂದು 4 ಕಾಯಿ ಚಿಪ್ಪು ಅಥವಾ 2 ಕಾಯಿ ಮೊಟ್ಟೆ ಹಾಕಿದ್ರೆ ನೀರು ಕಾಯುತ್ತೆ. ಇದು ನನ್ನ ಮಗನಿಗೆ ಒಂಥರ ಎಂಟರ್ಟೈನ್ಮೆಂಟ್. ಇಲ್ಲಿ ಅವನೇ ಬಂದರೆ ಇಲ್ಲಿ ನೀರು ಕಾಯಿಸೋದು. ತುಂಬ ಚೆನ್ನಾಗಿದೆ. ನಿಮ್ಗೆ 5-10 ನಿಮಿಷಕ್ಕೆ ನೀರು ಕಾಯ್ದುಬಿಡುತ್ತೆ ಇದು. ಅಷ್ಟು ಬೇಗ? ಹಾಂ. ಇದು ನಾನು ಕೊಯಂಬತ್ತೂರಿಂದ ತರಿಸಿದ್ದು. ಅರೌಂಡ್ 11,000 ಆಯ್ತು. ಇದು 40 ಲೀಟ್ರದ್ದು. ಇದು 40,000 ಆಯ್ತು. ಇದು ಇನ್ಸ್ಟಾಲೇಷನ್ ಏನು ಕಷ್ಟ ಇಲ್ಲ. ಪೈಪ್ ಕನೆಕ್ಟ್ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ. ಒಂದು ಇನ್ಲೈಟು, ಒಂದು ಔಟ್ಲೈಟ್. ಸೊ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ 11,000 ಆಯಿತಾ ಅಥವಾ? ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ 11,000 ಆಯ್ತು ನನಗೆ. ತುಂಬ ಚೆನ್ನಾಗಿದೆ, ವರ್ತ್ ಅಂತ ಅನಿಸುತ್ತೆ. ನೀವು ಬೆಂಗಳೂರಲ್ಲೂ ಹಾಕೋಬೋದು ಇದನ್ನು. ನಿಮ್ಮ ಸ್ವಂತ ಮನೆ ಇದ್ದರೆ ಆರಾಮಾಗಿ ಟೆರೇಸಲ್ಲಿ ಹಾಕೋಬೋದು. ಅದೇ ಒಂಥರ ಒಲೆ ಇದಿರ್ತಾಳ. ಹಾಂ ಹೌದು. ಜಾಸ್ತಿ ಹೊಗೆ ಬಂದಂಗೆ ಮನೆ ಒಳಗೆ ಹೊಗೆನೇ ಬರಲ್ಲ ನಿಮಗೆ. ಸೊ ಗೀಝರ್ಗಿಂತ ಇದೆ ಬೆಸ್ಟ್? ಹಾಂ, ಗೀಝರ್ಗಿಂತ ಇದೇ ಬೆಸ್ಟ್. ಸೊ ಇದು ಬೆಂಗಳೂರಲ್ಲಿ ಹಾಕ್ಕೊಂಡ್ರು ಹೊಗೆ ಜಾಸ್ತಿ ಬರಲ್ಲ? ಹಾಂ, ಹೊಗೆ ಏನು ಜಾಸ್ತಿ ಬರಲ್ಲ. ಬಂದರೂ ನೀವು ಆರಾಮಾಗಿ ಇದನ್ನು ಟೆರೇಸಲ್ಲಿ ಇಟ್ಕೋಬೋದು. ನೀವು ಹೆಂಗೆ ಸೋಲಾರ್ ಇಟ್ಕೋತೀರೋ ಅದೇ ಥರ ಇದನ್ನು ಟೆರೇಸಲ್ಲಿ ಇಟ್ಕೋಬೋದು. ಡೈಲಿ ನಿಮಗೂ ಒಂದು ಆ್ಯಕ್ಟಿವಿಟಿ. ಹೌದು, ನಿಮಗೂ ಹಳ್ಳಿ ಜೀವನ ಥರ ಅಂತ ಅನಿಸುತ್ತೆ. ಹೌದು. ಸೊ ನೀವು ಹಳ್ಳಿ ಮನೆಗೆ ಹಳ್ಳಿ ಥರ ಬಾಯ್ಲರ್ ಇಲ್ಲಿಂದ ಹಾಕಿದ್ದೀರಾ? ಏನು ಸಿಟಿ ಥರದ್ದು ಇಟ್ಕೊಂಡಿಲ್ಲ, ಎಲ್ಲ ಹಳ್ಳಿಲಿ ಏನೇನು ಇರಬೇಕೋ ಅದೇ ಥರದ್ದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಅದನ್ನು ಮಾಡರ್ನೈಸ್ ಮಾಡಿದ್ದೀವಿ ಅಷ್ಟೇ. ಓಕೆ.